ವೆರಿ ಗುಡ್ ಮಾರ್ನಿಂಗ್. ಎಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮೋಡಗಳು ಮುಗಿಲಿಗೆ ಸದ್ದಿಲ್ಲದ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆ ಹನಿ ಸುರಿಸಿದ ಹಾಗೆ, ಮುಂಜಾನೆಯ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳುವ ಹಾಡುವ ಹಾಗೆ, ಸಂಜೆಯ ಇಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ, ಇಂದಿನ ಈ ನಮ್ಮ ಬೇಸಿಗೆಯ ಶಿಬಿರ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಾ ಮನೋಭಾವನೆಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಹೀಗೆ ವಿಘ್ನ ನಿವಾರಕನಾದ ಗಜಾನನ, ಶಿವಪಾರ್ವತಿಯ ಮುದ್ದು ಕಂದ ವಿನಾಯಕನನ್ನು ನೆನೆಯೋಣ. ಪ್ರಾರ್ಥನಾ ಗೀತೆ ಪಾರ್ವತಿ ವರಸುತ ಗಜಾನನ. ಪಾರ್ವತಿ ವರಸುತ ಗಜಾನನ, ಪಾರ್ವತಿ ವರಸುತ ಗಜಾನನ, ಪಾಲಿಸು ಎನ್ನನು ಗಜಾನನ. ಲಂಬೋದರನನ್ನು ಪ್ರಾರ್ಥಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಜ್ಞಾನದ ದೀವಿಗೆ ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನೆಯ ಹೊಸಿಲಿಗೆ ಬರಲು. ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಅರಸಿ ಬಂದ ಯಾತ್ರಿಕರು ನೀವು. ನವಗೆಳೆತನದ ಹೊಳೆಯ ಹರಿಸಿ ಹೊಸದೊಂದು ಚೇತನದೊಂದಿಗೆ ಒಂದಾದೆವು ನಾವು ಇಂದು ಈ ಲಿಟ್ಲ್ ಏಂಜಲ್ಸ್ ಶಾಲೆಯ ಬೇಸಿಗೆಯ ಶಿಬಿರದಲ್ಲಿ. ಈ ಬೇಸಿಗೆ ಶಿಬಿರದ ಸಮಸ್ತ ಉಸ್ತುವಾರಿಯನ್ನು ಹೊತ್ತು ನಮಗೆ ಮಾರ್ಗದರ್ಶನ ನೀಡಿದಂತಹ ಶ್ರೀಮತಿ ಜ್ಯೋತಿಜಿ ಮ್ಯಾಮ್, ಮುಖ್ಯೋಪಾಧ್ಯಾಯರು, ಲಿಟ್ಲ್ ಏಂಜಲ್ಸ್ ಶಾಲೆ ಹರಿಹರ, ಇವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಪ್ರತಿ ಕಾರ್ಯಕ್ಕೂ ಬೆನ್ನೆಲುಬಾಗಿ ನಿಂತು ದಾರಿ ತೋರಿದಂತಹ ನಮ್ಮ ಶಾಲೆಯ ಹಿರಿಯರು, ಶ್ರೀಯುತ ಗಣೇಶ್ ಆಚಾರ್ಯ ಸರ್, ಕಾರ್ಯದರ್ಶಿಗಳು, ಅರಿವು ವಿದ್ಯಾಸಂಸ್ಥೆ ಹರಿಹರ, ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇನ್ನೋರ್ವ ಅತಿಥಿ ಸ್ಥಾನದಲ್ಲಿ ಹಾಗೂ ನಮ್ಮ ಹಿರಿಯ ಅಮ್ಮ ಅಂತಲೇ ಅನಿಸ್ಕೊಂಡಿರುವಂತಹ ಶ್ರೀಮತಿ ವಿನೋದಾ ಮ್ಯಾಮ್, ಉಪಾಧ್ಯಕ್ಷರು, ಅರಿವು ವಿದ್ಯಾಸಂಸ್ಥೆ ಹರಿಹರ, ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮೆಲ್ಲ ಕಾರ್ಯಗಳಿಗೂ ಉತ್ತೇಜನ ನೀಡುತ್ತಾ ನಮ್ಮೊಂದಿಗೆ ಹೆಜ್ಜೆ ಹಾಕುವ ಶ್ರೀಯುತ ಮಾಲ್ತೇಶ್ ಪಿ ಸರ್, ಅಧ್ಯಕ್ಷರು, ಅರಿವು ವಿದ್ಯಾಸಂಸ್ಥೆ ಹರಿಹರ, ಇವರ ಅನುಪಸ್ಥಿತಿಯಲ್ಲಿಯೂ ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಬೇಸಿಗೆ ಶಿಬಿರದ ಮಕ್ಕಳಿಗೆ ಡ್ಯಾನ್ಸ್ ಮಾಸ್ಟರ್ ಆಗಿ ಡ್ಯಾನ್ಸ್ ಕಲಿಸಿಕೊಟ್ಟಂತಹ ಶ್ರೀಯುತ ಕಿರಣ್ ಸರ್, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕರಾಟೆ ಮಾಸ್ಟರ್ ಆಗಿರುವಂತಹ ಗೌತಮ್ ಸರ್ ಹಾಗೂ ಕಾರ್ತಿಕ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೋರ್ವ ಮೆಹಂದಿ ಕ್ಲಾಸಸನ್ನು ತೆಗೆದುಕೊಳ್ತಾ ಇರುವಂತಹ ಮುಸ್ಕಾನ್ ಮ್ಯಾಮ್, ಇವರಿಗೂ ಸಹ ಸ್ವಾಗತ ಸುಸ್ವಾಗತ. ಈ ಬೇಸಿಗೆ ಶಿಬಿರಕ್ಕೆ ಕಾರಣೀಭೂತರಾಗಿರುವಂತಹ ಶಿಕ್ಷಕರಿಗೂ ಮುದ್ದು ಮಕ್ಕಳಿಗೂ ಸ್ವಾಗತ ಸುಸ್ವಾಗತ. ಇನ್ನೊಂದು ಸ್ಪೆಷಲ್ ಸಂಗತಿ ಅಂದರೆ 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ನೆರವೇರಿದ್ದಾರೆ. ಅವರಿಗೂ ಸಹ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪಣತೆ, ದ್ವೇಷದ ಇರುಳಿಗೆ ಪ್ರೀತಿಯ ಹಣತೆ. ಹಚ್ಚೋಣ ಬನ್ನಿ ಸ್ವಾರ್ಥದ ತಮಸ್ಸಿಗೆ ತ್ಯಾಗದ ಹಣತೆ, ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಹಣತೆ. ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು,
ಅಂಧಕಾರ ಕಳೆದು ವಿಕಾರಗಳು ತೊಳೆದು ಮಮಕಾರ ಮೂಡಿ ಬೆಳಗಲಿ ಪ್ರೀತಿ ಎನ್ನುವಂತೆ ಈಗ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಸಮಯ. ವೇದಿಕೆಯ ಅತಿಥಿ ಮಹೋನ್ನತರಿಗೆ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಸವಿನಯ ಪ್ರಾರ್ಥನೆ. ಈ ಲಿಟ್ಲ್ ಏಂಜಲ್ಸ್ ಶಾಲೆ ಬೇಸಿಗೆ ಶಿಬಿರದ ಮುಖ್ಯ ವ್ಯಕ್ತಿಗಳಾಗಿರುವಂತಹ ಶ್ರೀಯುತ ಕಿರಣ್ ಸರ್ ಇವರೊಬ್ಬ ಅದ್ಭುತ ನೃತ್ಯಗಾರರು. ಇವರು ನಾವು ಕರೆದಾಗಲೆಲ್ಲ ಬಂದು ನಮ್ಮ ಮಕ್ಕಳಿಗೆ ನೃತ್ಯ ಕಲಿಸುವ ಮೂಲಕ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹಾಗಾಗಿ ಇವರು ಈ ಶಿಬಿರ ಹಾಗೂ ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಕೂತಿರುವ ಎಲ್ಲ ನನ್ನ ಪೂಜನೀಯ ಗುರುಗಳೇ, ಎಲ್ಲ ಗುರುಗಳೇ ನನಗೆ. ಯಾಕೆಂದರೆ ಗುರುಗಳಂದರೆ ಕೇವಲ ಶಾಲೆಗೆ ಹೋದ್ರೆ ಮಾತ್ರ ಗುರುಗಳಲ್ಲ, ಅರಿವಿನ ಬಗ್ಗೆ ವಿದ್ಯೆ ಮಾಡಿ ಜೀವನಕ್ಕೆ ದಾರಿ ತೋರಿಸೋ ಪ್ರತಿಯೊಬ್ಬರು ಗುರುಗಳೇ ನನ್ನ ಪ್ರಕಾರ. ಹಾಗಾಗಿ ವೇದಿಕೆ ಮೇಲೆ ಕುಂತಿರೋ ಎಲ್ಲ ನನ್ನ ನೆಚ್ಚಿನ ಗುರುಗಳೇ ಹಾಗೂ ನನ್ನ ಪ್ರೀತಿಯ ಪುಟಾಣಿಗಳೇ ಹಾಗೂ ಈ ಶಾಲೆಯ ಮುಖ್ಯ ಟೀಚರ್ಸ್ ಶಿಕ್ಷಕಿಯರಾದ ಎಲ್ಲ ನಮ್ಮ ಪ್ರೀತಿಯ ಗುರುಗಳೇ. ಇವತ್ತು ಬಹಳ ಸುದಿನ. ಯಾಕಪ್ಪ ಅಂದರೆ ಎಲ್ಲೋ ಒಂದು ಮೂಲೆಯಲ್ಲಿರೋನ ಕರೆದು ನೀವು ಬಂದು ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡಪ್ಪ ಅಂತ ನೀವು ಒಂದು ಚಾನ್ಸ್ ಕೊಟ್ಟಂಥ ಮೊದಲಿಗೆ ನಮ್ಮ ಮಾತೇಶ್ವರ ಹಾಗೂ ಜ್ಯೋತಿ ಮೇಡಮ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದರೆ ನಾವು ಒಂದೇ ಕಡೆ ಭಾಗ ಸೀಮಿತ ಆಗಿಬಿಟ್ಟಿದ್ದೆ. ಮಲೆಬೆನ್ನೂರು ಆ ಕಡೆ ಹಳ್ಳಿಗಳಿಗೆ ಫಸ್ಟ್ ಹರಿಹರಕ್ಕೆ ಬಂದಿರೋದು ನಾನು ಸ್ಕೂಲ್ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ಲಿಕ್ಕೆ. ಒಂದು ಅವಕಾಶ ಮಾಡಿಕೊಟ್ಟಂಥ ತಮಗೆ ಧನ್ಯವಾದಗಳು. ಈ ವರ್ಷ ಬಹಳ ಅದ್ಭುತವಾದ ದಿನ. ಇವತ್ತು ನಾನು ಆ್ಯಕ್ಚುಲಿ ಬರ್ತಾ ಇದ್ದರೆ ಎಂಥ ಅವಕಾಶ ಕಳ್ಕೊತಿದ್ದೆ ಅಂತ ಅನ್ನಿಸ್ತು. ಹೌದಾ? ಯಾಕಂದರೆ ಈ ಥರನೂ ಕಾರ್ಯಕ್ರಮ ಮಾಡ್ಬೇಕಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಮೇಡಮ್ ನಿಜವಾಗ್ಲು ಇದಿಷ್ಟು ಗ್ರ್ಯಾಂಡ್ ನೋಡಿ, ನಾವು ಅಷ್ಟು ಗ್ರ್ಯಾಂಡ್ ಮಾಡಿದ್ದೀವಿ, ಕಳೆ ಇದ್ದಿಲ್ಲ. ಇಲ್ಲಿ ಚೆನ್ನಾಗಿ ಮಾಡಿದ್ರೆ ಎಷ್ಟು ಎಂಥ ಕಳೆ, ಎಂಥ ಶಾಂತಿ. ನಮ್ಮದು ಜಾತ್ರೆ ಫಂಕ್ಷನ್ನು, ಯಾರು ಬಂದರು ಯಾರು ಹೋದ್ರು ಒಂದೂ ಗೊತ್ತಾಗಲಿಲ್ಲ. ಆದರೆ ಇಲ್ಲಿ ಸರಸ್ವತಿ ಗಣೇಶನ ಇಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ರು, ಈ ಥರನೂ ಮಾಡ್ಬೋದು ಅಂತ ನಮಗೆ ತೋರಿಸ್ಬಿಟ್ಟಾರೆ. ಖಂಡಿತ ಮುಂದಿನ ದಿನಗಳು ನಾವು ತಿದ್ಕೊಂತೀವಿ. ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಜ್ಯೋತಿ ಮೇಡಮ್ ಮತ್ತು ಮಾತೇಶ್ವರ ಬಂದಿದ್ದರು. ಅವರಿಗೆ ಧನ್ಯವಾದಗಳು. ಅವತ್ತು ನನಗೆ ಸರಿಯಾಗಿ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ, ಅವ್ರು ಬೇಜಾರು ತಿಳ್ಕೊಬಾರ್ದು. ನಮ್ಮ ಕಾರ್ಯಕ್ರಮ ನೋಡಿ ತುಂಬ ಚೆನ್ನಾಗಿ ನಡೀತಿದ್ದಾರೆ. ಮಕ್ಕಳು ತುಂಬ ಚೆನ್ನಾಗಿ ಕಲ್ತಿದ್ದೀರಿ. ಏನೋ ಸಣ್ಣದಾಗೆ ಟೈಮ್ ಸಿಕ್ಕಾಗ ಬಂದು ಹೇಳ್ಕೊಟ್ಟಿದ್ದೀನಿ. ಮಕ್ಕಳನ್ನ ಹೆಂಗೆ ಹೇಳ್ಕೊಟ್ಟೆ ನಂಗೆ ಕಲ್ತಿದ್ದೀರಿ. ನಾನು ಯಾವ ಡ್ರೆಸ್ ಹೇಳಿದ್ರೆ ಅದೇ ಡ್ರೆಸ್ ಹಾಕೊಂಡಿದ್ದೀರಿ. ಎಸ್ಪೆಷಲಿ ನಮ್ಮ ಕೃಷ್ಣ ಡ್ರೆಸ್ ಹಾಕಿ ಬಂದಾರ. ಭಾಳ ಖುಷಿ ಆಗ್ಬಿಡುತ್ತೆ ನಮಗೆ. ಭಾಳ ಭಾಳ ಮುದ್ದಾಗಿ ಕಾಣ್ತಿದ್ದಾರೆ. ಆಗ ಮಕ್ಕಳು ನಾನು ಹೆಂಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೆ ಅದೇ ಥರ ಕಲ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಬೇಕು. ಇದು ಕೇವಲ ಕೆಳಗಿನ ಹಂತ ಅಲ್ಲ. ಯಾಕೆಂದರೆ ಅಂಗೈಯ ಮೇಲಿನ ಗೆರೆಗಳು ನಿಮ್ಮೆಲ್ಲರ ಭವಿಷ್ಯವನ್ನು ರೂಪಿಸುತ್ತವೆ ಎಂದು ನಂಬದಿರು ಗೆಳೆಯರೆ. ಆ ಗೆರೆಗಳೇನು ಬಂತು, ಕೈಗಳೇ ಇಲ್ಲದವರ ಬದುಕು ಉತ್ತಮವಾಗಿರುತ್ತೆ. ಅದನ್ನು ನನಗೆ ಅರ್ಥ ಮಾಡಿಸಿದ್ದು ಅರಿವು ವಿದ್ಯಾಸಂಸ್ಥೆ. ಯಾಕೆಂದರೆ ಅಂಗೈಯ ಮೇಲೆ ಗೆರೆಗಳು, ನಮಗೆ ಕೈಯಲ್ಲಿ ಗೆರೆಗಳಿದ್ದಾವೆ, ಹೋಗಿ ನಾವು ಜ್ಯೋತಿ ಭವಿಷ್ಯ ತೋರಿಸ್ತೀವಿ. ಹೌದಾ? ಆದರೆ ನಮ್ಗೆ ಭವಿಷ್ಯ ಅಷ್ಟು ಖರಾಬಾಗಿ ಇರಲ್ಲ, ಚೆನ್ನಾಗಿರಲ್ಲ. ಕೈಗಳಿರಲ್ಲ, ಸ್ಪೋರ್ಟ್ಸಲ್ಲಿ ಆಡ್ತಾರಲ್ಲ, ಕೈ ಇರಲ್ಲ. ಆದರೂ ನಂಬರ್ 1 ಸ್ಪೋರ್ಟ್ಸಲ್ಲಿ ಇರ್ತಾರವರು. ಅಂದರೆ ಭವಿಷ್ಯಕ್ಕೆ ಬರೀ ಗೆರೆಗಳು ಅಷ್ಟೇ ಅಲ್ಲ, ದುಡಿಬೇಕು, ಒಳ್ಳೆ ರೀತಿ ನಡ್ಕೋಬೇಕು, ಒಳ್ಳೆ ರೀತಿ ಇರಬೇಕು ಅಂತ ನನಗೆ ಕಲಿಸ್ಕೊಟ್ಟದ್ದು ನಮ್ಮ ಅರಿವು ವಿದ್ಯಾಸಂಸ್ಥೆ. ಯಾಕೆಂದರೆ ಅವರಿಂದ ನಾನು ಕೇವಲ ಒಂದು 4-5 ಸತಿ ಭೇಟಿ ಆಗಿರ್ಬೋದು. ಆದರೆ 4-5 ದಿನದಲ್ಲಿ ತುಂಬ ಕಲ್ತಿದ್ದೀನಿ. ಶಿಸ್ತು ಅಂದರೆ ಹೆಂಗಿರಬೇಕು, ಶಾಂತಿ ಹೆಂಗಿರಬೇಕು ನೋಡಿ. ಒಂದು ಕಾರ್ಯಕ್ರಮ ಹಿಂಗೂ ಮಾಡ್ಬೋದು ಅಂತ ನನಗೆ ಇವತ್ತೇ ನನಗೆ ಗೊತ್ತಾಗಿರೋದು. ನನ್ನ ಪ್ರಕಾರ ಕಾರ್ಯಕ್ರಮ ಅಂದರೆ ಅದು ಮೇಡಮ್ ನೋಡ್ಯಾರ, ಅದು ಗೊತ್ತಾಗುತ್ತೆ. ಆ ಥರ ಮಾಡ್ಕೊಂಬಿಟ್ಟಿದ್ದೆ. ಆದರೆ ಈ ಥರನೂ ಮಾಡ್ಬೋದು, ಇಷ್ಟು ಶಾಂತಿ ರೀತಿಯಾಗಿ, ಇಷ್ಟು ಚೆನ್ನಾಗಿ ಚೊಕ್ಕವಾಗಿ ಈ ಥರ ಮಾಡ್ಬೋದು ಅಂತ ನನಗೆ ಗೊತ್ತಾಗಿದ್ದು. ಭಾಳ ತುಂಬ ಧನ್ಯವಾದಗಳು. ಎಸ್ಪೆಷಲಿ ನಮ್ಮ ಶ್ರುತಿ ಮ್ಯಾಮು ನಮ್ಮ 2ನೇ ತಾಯಿ ಇದ್ದಂಗೆ ನನಗೆ. ನಾನು ಮೊನ್ನೆ ಫೋನ್ ಮಾಡಿ ಮೇಡಮ್ ಹ್ಯಾಪಿ ಮದರ್ಸ್ ಡೇ ಅಂದೆ.
ಯಾಕೆಂದರೆ ನನ್ನ ಅಕ್ಕನೂ ಒಂದೇ ಅವರು ಮದರ್ ಒಂದೇ. ಯಾಕೆಂದರೆ ನನ್ನೆಲ್ಲ ಏಳು ಬೀಳುಗಳಿಗೆ ನನ್ನ ಜೊತೆಗಿರ್ತಾರೆ. ನಾನು ಹೆಂಗೆ ತಪ್ಪು ಮಾಡಿ ಅಂತ ತಿದ್ದುತ್ತಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಈ ಶಾಲೆ ನಾನು ಅವತ್ತು ಹೇಳಿದ್ದೆ, ಇದು ನಮ್ಮ ಶಾಲೆ ಅಲ್ಲ, ಫಸ್ಟ್ ನನ್ನ ಶಾಲೆ ಇದು. ಅವತ್ತು ಹೇಳ್ಬಿಟ್ಟೆ, ಇವತ್ತು ಅದೇ ಮಾತು ಹೇಳೋದು. ನಮ್ಮ ಶಾಲೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ನಂದು ಹೊಟ್ಟೆ ಕಿಚ್ಚಿದೆ, ನನ್ನ ವೈಯಕ್ತಿಕ ಸ್ವಾರ್ಥ ಇದೆ. ಇದು ನನ್ನ ಶಾಲೆ. ಸುದ್ದಿ ಮ್ಯಾಮ್ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಕರೆದು ಕಿರಣಿತ ಮಾಡ್ಬೇಕು ಕಾರ್ಯಕ್ರಮ ಅಂತ ಅಂದರು. ಖಂಡಿತ ಮೇಡಮ್ ಮಾಡ್ತೀನಿ, ಯಾವುದೇ ಕಾರಣ ತಪ್ಪಿಸಲ್ಲ. ಆದರೂ ಒಂದು 2-3 ಕ್ಲಾಸ್ ತಪ್ಪಿಸಿದ್ದೆ, ಅದು ಯಾಕೋ ಗೊತ್ತಾಗಲಿಲ್ಲ. ನಾನು ಸಮ್ಮರ್ ಕ್ಲಾಸ್ ಹಮ್ಮಿಕೊಂಡಿದ್ದೆ, ನೀವು ಹಮ್ಮಿಕೊಂಡಿದ್ರಿ. ಸ್ವಲ್ಪ ನನಗೆ ಟೈಮಿಂಗ್ಸ್ ಕ್ಲಾಶ್ ಆಯಿತು. ಮುಂದಿನ ದಿನಗಳಲ್ಲಿ ಈ ಥರ ನಾನು ಮಾಡಲ್ಲ. ಖಂಡಿತವಾಗಿ ರೆಗ್ಯುಲರ್ ಬಂದು ನಿಮಗೆ ಇನ್ನೂ ಅತ್ಯುತ್ತಮವಾದ ಡ್ಯಾನ್ಸ್ ಹೇಳ್ಕೊಡ್ತೀನಿ. ದಯವಿಟ್ಟು ಬೇರೆ ಕಡೆ ಮಕ್ಕಳು ಇನ್ನು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ನಮ್ಮ ಶಾಲೆಯಲ್ಲಿ, ಅತಿ ಹೆಚ್ಚು ಅಡ್ಮಿಷನ್ ಆಗಬೇಕು ನಮ್ಮ ಶಾಲೆಯಲ್ಲಿ. ಇಲ್ಲಿ ಬಂದಿದ್ರಲ್ಲ ಸಮ್ಮರ್ ಕ್ಲಾಸ್ ಮಕ್ಕಳು, ಹೋಗಿ ಹೇಳ್ಬೇಕು ನಿಮ್ಮ ಅಕ್ಕಪಕ್ಕದ ಮನೆಯಾಗಿ, ನಿಮ್ಮ ಊರಿನಲ್ಲಿ ನಿಮ್ಮ ಹಿರಿಯರಿಗೆ ನಮ್ಮದು ಒಂದು ಒಳ್ಳೆ ಸ್ಕೂಲ್ ಇದೆ, ಬಂದು ಮಕ್ಕಳನ್ನ ಸೇರಿಸಿ ಅಂತ. ಹೌದ್ರಾ? ಹೇಳ್ತೀರಾ? ಅಡ್ಮಿಷನ್ನು ಆಗಬೇಕು, ಆಯಿತಾ? ಏನಮ್ಮ ಸಮ್ಮರ್ ಕ್ಲಾಸಿಗೆ ಬಂದು ಪುಟಾಣಿಗಳು? ಹಾಂ, ಭಾಳ ಒಳ್ಳೆ ಅದ್ಭುತವಾದ ಶಾಲೆ. ನನ್ನ ಮಗಳು ಅಲ್ಲೇ ಕುಂತಿದ್ದಾಳೆ. ಏನು ಮಾಡಲಿ, ನನಗೆ ನಮ್ಮ ಮನೆಗೆ ಭಾಳ ದೂರ, ಅಜಗಂತ ದೂರ. ಹಂಗೇನಾರು ಇದ್ದಿದ್ದರೆ ಒಂದು 50 ಜನ ಈ ಕಡೆ ಹಾಕ್ಸ್ಬಿಡ್ತಿದ್ದೆ ನಾನು ನಮ್ಮ ಊರಿಂದ. ಅದೇ ಒಂದು ಬಸ್, ದಯವಿಟ್ಟು ಹಂಗೇನಾರಿದ್ದರೆ ಒಂದು ಬಸ್ ಮಾಡಿ ಮೇಡಮ್, ನಾವು ಆ ಕಡೆ ಪಬ್ಲಿಷ್ ಮಾಡ್ತೀನಿ. ನೀವು ಬರೋ ಅವಶ್ಯಕತೆ ಇಲ್ಲ. ಅಲ್ಲಿ ನಾನು 50 ಮಕ್ಕಳು ಕಳಿಸೋ ಜವಾಬ್ದಾರಿ ನಂದು. ಬಸ್ ಮಾಡಿದರೆ ತುಂಬ ಚೆನ್ನಾಗಿದೆ, ಭಾಳ ಅದ್ಭುತವಾದ. ನಮ್ಮ ಮಾಲ್ತೇಶ್ ಸರ್ ಬಂದಿಲ್ಲ, ಆ್ಯಕ್ಚುಲಿ ಬರಬೇಕಿತ್ತು, ಅವ್ರು BOPC ಹೋಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಭಾಳ ಅದ್ಭುತವಾದ ನಮ್ಮ ಟೀಚರ್ ಮಾಲ್ತೇಶ್ ಸರ್ ಅವರು. ಅವ್ರು ಏನೇ ಇದ್ರೂ ಬೆಳಗಿನ ಫೋನ್ ಮಾಡಿ, ಕಿರಣ್ ಬರಲೇಬೇಕಂತ. ಆ್ಯಕ್ಚುಲಿ ನಾನು ಬರೋಂಗಿದ್ದಿಲ್ಲ, ಬೇರೆ ಕಾರ್ಯಕ್ರಮದ ಹೋಗೋಕ್ಕಿತ್ತು. ಆದರೂ ನಾನು ಮೇಡಮ್ ಅವರು, ನಮಗೆ ಶ್ರುತಿ ಮೇಡಮ್ ಭಾಳ ಬರಲೇಬೇಕು ಕಿರಣ್ ಅಂತ ಹೇಳೋಕ್ಕೋಸ್ಕರ, ಇಲ್ಲಪ್ಪ ನನ್ನ ಶಾಲೆ ಅಂತ ನಾನು ಮೊದಲೇ ಅವತ್ತು ಹೇಳಿದ್ದು. ಹಂಗಾಗಿ ನಾನು ಯಾವುದೇ ಕಾರಣ ತಪ್ಪಿಸ್ಬಾರ್ದು, ಬರಲೇಬೇಕಂತ ಬಂದಿದ್ದೀನಿ. ನನಗೆ ಇಷ್ಟು ವರ್ಷ ಸಣ್ಣ ಒಂದು ಅವಕಾಶ ಮಾಡಿಕೊಟ್ಟಂಥ ನನ್ನ ಎಲ್ಲ ಅರಿವು ವಿದ್ಯಾಸಂಸ್ಥೆಯ ಎಲ್ಲ ನನ್ನ ಶಿಕ್ಷಕರಿಗೆ ಹಾಗೂ ನನ್ನ ಮುದ್ದು ಮಕ್ಕಳಿಗೆ ಈ ಪುಟ್ಟ ಕಲಾವಿದನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಶಿಬಿರವನ್ನುದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ಕಿರಣ್ ಸರ್ ಅವರಿಗೆ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಕಾರ್ತಿಕ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು. ಶಾರ್ಟ್ ಪೀರಿಯಡ್ 8 to 10 ಕ್ಲಾಸಸ್ ಒಳಗೆ ಭಾಳ ಚೆನ್ನಾಗಿ ಬಂದಿದೆ. ನನಗೆ ಖುಷಿ ಆಯಿತು. ಬೇರೆ ಕಡೆ ನಾವು ಸಮ್ಮರ್ ಕ್ಯಾಂಪ್ ಈಗ 7-7 ಕ್ಲಾಸಸ್ ಮಾಡಿದ್ವಿ. ಸಮ್ಮರ್ ಕ್ಯಾಂಪ್ ಮಲೆಬೆನ್ನೂರು, ಹೊನ್ನಾಳಿ, ಹರಿಹರ, ರಾಜನಹಳ್ಳಿ, ದಾವಣಗೆರೆ ಇದನ್ನೆಲ್ಲ ಮಾಡಿದ್ವಿ. ಇಲ್ಲಿ ಸಿಕ್ಕಂತ ಹಾಸ್ಪಿಟಲ್ಗೆ ಸಪೋರ್ಟಿಂಗ್ ಸ್ಟಾಫ್ ಮತ್ತು ವರ್ಕರ್ಸ್ ಇರೋಲ್ಲ. ಈ ಬೇಸಿಗೆಯ ಶಿಬಿರವನ್ನುದ್ದೇಶಿಸಿ ಒಂದೆರಡು ಮಾತನಾಡಿದಂತಹ ಕಾರ್ತಿಕ್ ಸರ್ ಅವರಿಗೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಮೆಹಂದಿ ಟೀಚರ್. ಇವರು ಸಹ ನಮ್ಮ ಜೊತೆಯಲ್ಲೇ ಇದ್ದು ಎಲ್ಲ ಕಾರ್ಯಕ್ಕೂ ತಮ್ಮ ಕೈ ಜೋಡಿಸ್ತಾ ಇದ್ದರು. ಹಾಗಾಗಿ ಅವರು ಈ ಶಿಬಿರವನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿ. ನಮಸ್ತೆ ಎಲ್ಲರಿಗೂ. Respected teachers, principals and my dear students, thank you for all. ಬಿಕಾಸ್ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಇಲ್ಲಿವರೆಗೂ ಬರ್ತೀನಿ ಅಂತ. ಯಾಕಂದರೆ ನಾನು ವರ್ಕ್ ಮಾಡಿರೋದು ಜಸ್ಟ್ ಮೆಲೆವರಲ್ಲಿ ಮಾತ್ರ. ಸೊ ಖುಷಿ ಆಯಿತು ಎಲ್ಲರಿಗೂ ನೋಡಿ. ಸಮ್ಮರ್ ಕ್ಯಾಂಪ್ ಈ ಥರನೂ ನಡೆಯುತ್ತಾ ಅಂತ ಫಸ್ಟ್ ಟೈಮ್ ನಾನು ನೋಡಿರೋದು. ಸರ್ ಹೇಳಿದಿರಲ್ಲ ಅದೇ ಥರ. ಯಾಕಂದರೆ ಫಂಕ್ಷನ್ಸ್ ಅಂದರೆ ಜಸ್ಟ್ ಏನೋ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಬಂದು ನೋಡಿ ಶಾಕ್, ಏನಪ್ಪ ಇದು ಈ ಥರ ಮಾಡ್ತಾಯಿದ್ದಾರೆ ಅಂತ. ಚೆನ್ನಾಗಿ ಅನಿಸ್ತು. ಓಕೆ, ಸೊ ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಇರಲಿ. ಇಲ್ಲಿಗೆ ಗಿವ್ ಅಪ್ ಮಾಡಿಬಿಡಿ. ಏನಾದರೂ ಆಗಲಿ, ನಿಮ್ಮ ಬರ್ತಾ ಇಲ್ಲ ಕೇಳಿ ಇನ್ನೊಂದು ಸತಿ ಮ್ಯಾಮಿಗೆ, ಓಕೆನಾ? ಸೊ ಯಾರೂ ಕೂಡ ಗಿವ್ ಅಪ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು. ಮಕ್ಕಳನ್ನುದ್ದೇಶಿಸಿ ಮಾತನಾಡಿದಂತಹ ಮುಸ್ಕಾನ್ ಮ್ಯಾಮ್ ಅವರಿಗೆ ಧನ್ಯವಾದಗಳು. ಈ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ನಮ್ಮ ಲಿಟ್ಲ್ ಏಂಜಲ್ಸ್ ಶಾಲೆಯ ವತಿಯಿಂದ ಗೌರವಾರ್ಪಣೆ. ಅವರ ಸೇವಾ ಕಾರ್ಯವನ್ನು ನೆನೆಯುತ್ತಾ ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ನಮ್ಮ ಲಿಟ್ಲ್ ಏಂಜಲ್ಸ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜ್ಯೋತಿಜಿ ಮ್ಯಾಮಲ್ಲಿ ವಿನಂತಿ.
ರಾಧೆಯ ಪ್ರಿಯತಮ ಈ ಗೋಪಾಲ ಅಂತಹ ಜಗತ್ಪಾಲಕ ಗೋವಿಂದ ಮುರಾರಿ ಮುರಳಿ ಮೋಹನನನ್ನು ನೆನೆಯುವಂತಹ ಹಾಗೂ ಆತನನ್ನೇ ಈ ಧರೆಗೆ ಕರೆತರಲಿದ್ದಾರೆ ನಮ್ಮ ಲಿಟ್ಲ್ ಏಂಜಲ್ಸ್ ಶಾಲೆಯ ಬೇಸಿಗೆ ಶಿಬಿರದ ಮಕ್ಕಳಾದ ಯುಕ್ತಶ್ರೀ, ಜಾಹ್ನವಿ, ಗೌರಿ, ಅದಿತಿ, ಶ್ರೇಯಾ ಎಂ, ಸಾಧನಾ, ಪ್ರಣತಿ ಎಂಎ ಹಾಗೂ ಶ್ರೇಯಾ ಎಸ್ ಇವರಿಂದ.
ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ರಣ 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 ಕಲಿಯೋ ಯುದ್ಧ ಭೂಮಿಯೇನೆ ಇವ ಕಡೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಣ ಮನ ಎದೆಯಲಿದೆ ಓಹೋ ಬಲಿದಾನ ಕುರು ನೀನು ರೆಡಿಯೋ ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ ಎಂದೆಂದು ನಿಂಗೆ ಜಹೋ ಜಹೋ. ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ ನಿನ್ನ ನಡುಕ ಆ ವೈರಿ ಪಡೆಗೆ ನಿನ್ಗೆ ಎಲ್ಲಿ ಭಯವಿಲ್ಲ ರಣರೋಚಕ. ನಿನ್ನ ನೆರಳೆ ಧೈರ್ಯ ನಮಗೆ ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಗಡಿಯಲ್ಲಿ ಸಿಡಿದೇಳುವ ಸೈನಿಕ. ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ ಓ ನೀನು ಧೈರ್ಯದ ಸಾಮ್ರಾಟ. ಹೆತ್ತವರ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ ದೃಢವಾಗಿ ನಿಲ್ತಿರುವೆ ನೀ ದೇಶಕ್ಕೆ ಮುಡಿಪಾಗೆ ಇರುವೆ. ಈ ಕೇಸರಿ ಬಿಳಿ ಹಸಿರು ನಿನ್ನೆದೆಯ ಪ್ರತಿ ಉಸಿರು ಅಜರಾಮರ ನಿಲ್ ಹೆಸರು ಹೇ ನಿನಗೆ ಸಾಟಿ ಯಾರೋ ಯಾರೋ ಯಾರೋ. ದಿನ 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 ದುಡಿವೆ ನೀನು ಓಹೋ ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿ ಓಹೋ ಕಣ ಕಣದಲ್ಲೂ ದೇಶ ಪ್ರೇಮ ಓಹೋ ಎಂದೆಂದು ನಿಂಗೆ ಜಯ ಹೋ ಜಯ ಹೋ. ಈ ಕರಾಟೆಯ ಚಿಕ್ಕ ಡೆಮೋ ಕ್ಲಾಸ್ ಕೊಡಲಿದ್ದಾರೆ ನಮ್ಮ ಮಕ್ಕಳಾದ ಸಾಕ್ಷಿತ್ ರೆಡ್ಡಿ, ಅಕುಲ್ ಎನ್ ಹಾಗೂ ನಾಗಾರ್ಜುನ್. One, two, three. One, two, three.
परब्रह्मा गुरुर्विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे नमः। ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟೇ ಬೇಕು ನಾಗರ ಹಾವು ರಾಮಾಚಾರಿಗೆ ಸಮರಿ ಗೊತ್ತಾ ನಿಮ್ಮಂತ ಮೇಷ್ಟೇ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಂ ಸ್ಕೂಟಿ ಟೈರ್ ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತಾ ನಿಮ್ಮಂತ ಮೇಷ್ಟೇ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. ಅಮ್ಮ ಅನ್ನೋದೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ, ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಭಯ ನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಳು ಕನ್ನೊದ್ದರೆ, ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ತೊಡೆ ತಟ್ಟಿ ನೀವೆದ್ದರೆ
We miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you. ಅಂತಹ ಬಳೆಗಳನ್ನು ಹಾಗೂ ಬಳೆಗಾರನನ್ನು ಕುರಿತು ತನ್ನ ತವರು ಹಾಗೂ ತಾಯಿಯ ಯೋಗಕ್ಷೇಮವನ್ನು ವಿಚಾರಿಸಲು ಕಳಿಸುವಂತಹ ಹಾಡಿನ ಅದ್ಭುತ ಕಂಠಗಾನ ಮಾಡಲು ಬರುತ್ತಿದ್ದಾರೆ ಶ್ರೇಯಾ ಎಸ್, ಸಾಧನಾ ಎಸ್.ಕೆ, ಯುಕ್ತಶ್ರೀ ಕೆವಿ ಹಾಗೂ ಯಶಸ್ವಿನಿ.
ಸಾಧನಾ ಎಂಕೆ. ಸೆಕೆಂಡ್ ಪ್ರೈಸ್ ಗೌರಿ ಬೊಮ್ಮಾಯಿ. ಥರ್ಡ್ ಪ್ರೈಸ್ ಬಂದು ನಾಗಾರ್ಜುನ್ ಎಸ್.ಸಿ. ಬಹುಮಾನವನ್ನು ಪಡೆದಂತಹ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಪ್ರಥಮ ಬಹುಮಾನ ಅದಿತಿ ಎನ್.ಪಿ. ದ್ವಿತೀಯ ಬಹುಮಾನ ಸಾಧನಾ ಎನ್.ಕೆ. ತೃತೀಯ ಬಹುಮಾನ ಯಶಸ್ವಿ ಎನ್. ಡ್ರಾಯಿಂಗ್ ಕಾಂಪಿಟೇಷನ್ಸ್ನಲ್ಲಿ ಪ್ರಥಮ ಬಹುಮಾನ ಸತೀಶ್ ಎನ್. ದ್ವಿತೀಯ ಬಹುಮಾನ ಅಮೂಲ್ ಎನ್. ತೃತೀಯ ಬಹುಮಾನ ಅದಿತಿ ಎನ್.ಪಿ. ಹಾಗೂ ಗೌರಿ ಬಂಗಾರೆ. ಕಾಂಪಿಟೇಷನ್ಸ್ನಲ್ಲಿ ಪ್ರಥಮ ಬಹುಮಾನ ನಾಗಾರ್ಜುನ್ ಎಚ್.ಡಿ. ದ್ವಿತೀಯ ಬಹುಮಾನ ಅದಿತಿ ಹಾಗೂ ಪ್ರದೀಪ್ ಎನ್. ತೃತೀಯ ಬಹುಮಾನ ಗೌರಿ ಬಂಗಾರೆ ಹಾಗೂ ಅಮೂಲ್ ಎನ್. ಬಹುಮಾನ ಪಡೆದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಕಾಂಪಿಟೇಷನ್ಸ್ನಲ್ಲಿ ಫಸ್ಟ್ ಪ್ರೈಸ್ ಗೌರಿ ಎಚ್.ಡಿ. ಸೆಕೆಂಡ್ ಪ್ರೈಸ್ ಸಾಧನಾ ಎನ್.ಕೆ. ಥರ್ಡ್ ಪ್ರೈಸ್ ಸಾಕ್ಷಿತ್ ರೆಡ್ಡಿ ಆ್ಯಂಡ್ ಅದಿತಿ. ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಸ್ನಲ್ಲಿ ಪ್ರಥಮ ಬಹುಮಾನ ನಾಗಾರ್ಜುನ್ ಎಚ್.ಡಿ. ದ್ವಿತೀಯ ಬಹುಮಾನ ಅದಿತಿ ಎನ್.ಪಿ. ಹಾಗೂ ಅಮೂಲ್ ಎನ್. ತೃತೀಯ ಬಹುಮಾನ ಪ್ರದೀಪ್ ಎನ್. ಬಹುಮಾನ ಪಡೆದಂತಹ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಚಿಲ್ಡ್ರನ್. ಲಿಟ್ಲ್ ಏಂಜಲ್ಸ್ ಶಾಲೆ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದಂತಹ ಸಮಸ್ತ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡುವ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಪ್ರಮಾಣ ಪತ್ರವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಹಲೋ, ವಯಸ್ಸಾದಂತಹ ಹಿರಿಯ ವ್ಯಕ್ತಿಗಳು ಸಹ ಈ ಮರದ ನೆರಳಿನಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾರೆ. ಆ ತೋಟದ ಮಾಲೀಕ ಹಣ್ಣುಗಳನ್ನು ಸಹ ಕೀಳುತ್ತಾ ಮರಗಳೆಲ್ಲ ಚೆನ್ನಾಗಿ ಬೆಳೆದಿದ್ದಾವೆ, ಇವನ್ನ ಕಡಿದ್ಬಿಟ್ಟು ಮಾರಿಬಿಡೋಣ, ಚೆನ್ನಾಗಿ ದುಡ್ಡು ಬರುತ್ತೆ. ಕೊಯ್ದು ಅವುಗಳ ಕಟ್ಟಿಗೆಗಳನ್ನು ಮಾರಾಟ ಮಾಡಿ ಬಟ್ಟ ಬರಡಾದಂತಹ ಕಾಡಿನಲ್ಲಿ ಒಂದು ಗಿಡಮರಗಳಿಲ್ಲ. ಗಿಡಮರಗಳಿಲ್ಲದೆ ಇರುವುದರಿಂದ ತಂಪಾದ ನೆರಳು ಸಹ ಇಲ್ಲ. ಮೊದಲು ಆಡೋಕೆ ಗಿಡ ಮರಗಳೆಲ್ಲ ಇದ್ವು, ಇವಾಗ ಏನೂ ಇಲ್ಲ. ಮನೆಗೆ ಹೋಗೋಣ. ಮೊದಲಿಗೆಲ್ಲ ಇಲ್ಲೆಲ್ಲ ಗಿಡ ಮರ ಎಲ್ಲ ಇದ್ದು ಅವು ಇಲ್ಲ, ತುಂಬ ಸೆಕೆ ಆಗ್ತೈತೆ. ಏನು ಮಾಡೋಣ, ದೇವರೇ ಕಾಪಾಡಬೇಕು. ಅಯ್ಯೋ, ಗಿಡ ಮರಗಳನ್ನು ಕಡಿದು ಇಷ್ಟೊಂದು ಸಮಸ್ಯೆ ಇರುತ್ತೆ ಅಂತ ಗೊತ್ತೇ ಇದ್ದಿದ್ದಿಲ್ಲ. ಇವನ್ನೆಲ್ಲ ನೀರು ಹಾಕಿ ಚೆನ್ನಾಗಿ ಬೆಳೆಸ್ಬಿಡೋಣ. ಗಿಡ ಮರಗಳಿಲ್ಲದೆ ಇರುವುದರಿಂದ ತುಂಬ ಸಮಸ್ಯೆಗಳನ್ನು ಎದುರಿಸಿದಂತಹ ಮಾಲೀಕ ಮತ್ತೆ ಅದೇ ಗಿಡಗಳಿಗೆ ನೀರುಣಿಸಿ ಬೆಳೆಸಿ ದಟ್ಟವಾಗಿರುವಂತಹ ಅರಣ್ಯವನ್ನು ನಿರ್ಮಾಣ ಮಾಡುತ್ತಾನೆ.
ಗಿಡ ಮರಗಳನ್ನು ಕಡಿಯುವುದರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಗಿಡ ಮರಗಳನ್ನು ಕಡಿಯಬೇಡಿ. ಗಿಡ ಮರಗಳನ್ನು ಬೆಳೆಸಿ ನಾಡು ಉಳಿಸಿ. ಗಿಡ ಮರಗಳನ್ನು ಬೆಳೆಸಿ ನಾಡು ಉಳಿಸಿ. ಥ್ಯಾಂಕ್ ಯು. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ, ಫಲದಾಯಕ ನೀನೇ, ಫಲದಾಯಕ ನೀನೇ, ಫಲದಾಯಕ ನೀನೇ ವಿನಾಯಕ. ಥ್ಯಾಂಕ್ ಯು. Ready? Hands back. Hands back. Middle punch. 1, 2, 3, 4, 5, 6, 7, 8, 9, 10. Upper punch. 1, 2, 3, 4, 5, 6, 7, 8, 9, 10. Lower punch. 1, 2, 3, 4, 5, 6, 7, 8, 9, 10. Double punch. 1, 2, 3, 4, 5, 6, 7, 8, 9, 10. Triple. 1, 2, 3, 4, 5, 6, 7, 8, 9, 10. Yes, right leg back. Go for kicks. Look front. Move again. 1, 2, 3, 4, 5. Change the leg. Change your leg. 1, 2, 3, 4, 5. Ready? Right. Wash. ಯಾಹೂ ಯಾಹೂ
ಉಸಿರಿಗೆ ಹಬ್ಬ ಹುಬ್ಬುವೆದೆಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹು ಯಾಹು ಇಂದು ಮರಳಿಗೆ ಹಬ್ಬ ಉಪ್ಪು ಗಾಳಿಗೂ ಹಬ್ಬ ಇಂದು ಕಡಲಿಗೆ ಹಬ್ಬ ಅಪ್ಪು ಅಲೆಗೂ ಹಬ್ಬ ಒಳ್ಳೆ ಕ್ಷಣಗಳ ಕೂಡಿಡಬೇಕು ಬದುಕಿನ ನೆನಪಿಗೆ ಋತುಗಳ ಜೂಟಾಟಕ್ಕೆ ಸೊಗಸಿನಿಂದಲೇ ಸೊಗಸ ಸವಿಯುವ ಸೊಗಸಿನಿಂದಲೇ ಸೊಗಸ ಸವಿಯುವ ಸೊಗಸಿಗೆ ಚೆಲುವಿನ ಹೆಸರಿದೆ ಇಂದು ಚೆಲುವಿಗೆ ಹಬ್ಬ ಒಲವಿಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹು ಯಾಹು ಆಹಾ 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 ಹಬ್ಬ ಹಬ್ಬ ಏಹೆ ಏಹೆ ಹಬ್ಬ ಲಲಲಲ ಹಬ್ಬ ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಹೂವಿಗೂ ಹಣ್ಣಿಗೂ ಭೂಮಿ ದೇವರು ನೋವಿಗೂ ನಲಿವಿಗೂ ತಾಯಿ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಜಗವೇ ತಾಯಿಗೆ ತೊಟ್ಟಿಲು ನಾವೆಲ್ಲ ಮಕ್ಕಳು ಆ ಸುರರು ತಾಯಿಗೆ ದಾಸರು ಮಾತಿಗೆ ತಪ್ಪರು ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂಲ ತಾಯಾಣೆ ತಾಯಾಣೆ ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು ಮಾನ
ದಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಜನನಿ ಜೀವಕ್ಕೆ ಮೂಲನಿ, ತ್ಯಾಗಕ್ಕೆ ಕಳಶನಿ. ಓ ಜನನಿ ಎಲ್ಲಕ್ಕೂ ಮೊದಲು ನೀ, ಪ್ರೇಮಕ್ಕೆ ಕಡಲು ನೀ. ಮಾನಕ್ಕೆ ರೂಪ ಮನಸ್ಸಿಗೆ ದೀಪ, ನಿನ್ನ ಮುಖ ನಿನ್ನ ಮುಖ. ಅಮ್ಮ ಯಾರೇನೇ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ದಾನಕ್ಕೂ ದೊಡ್ಡದು ಅನ್ನದ ಋಣ, ಧ್ಯಾನಕ್ಕೂ ದೊಡ್ಡದು ಅಮ್ಮನ ಋಣ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಕೊನೆಯದಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರ್ತಕ್ಕಂಥ ಜ್ಯೋತಿಜಿ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆಯ ಉಪಕಾರ್ಯದರ್ಶಿಗಳಾದ ಗಣೇಶ್ ಆಚಾರ್ಯ ಸರ್ ಇವರಿಗೂ ಸಹ ಧನ್ಯವಾದಗಳು. ಹಾಗೂ ಡ್ಯಾನ್ಸ್ ಮಾಸ್ಟರ್ ಆಗಿರ್ತಕ್ಕಂಥ ಕಿರಣ್ ಸರ್ ಇವರಿಗೂ ಸಹ ಧನ್ಯವಾದಗಳು. ಹಾಗೂ ಮೆಹಂದಿಯನ್ನು ಹೇಳಿಕೊಟ್ಟಿರ್ತಕ್ಕಂತಹ ಮುಸ್ಕಾನ್ ಮೇಡಮ್ ಇವರಿಗೂ ಧನ್ಯವಾದಗಳು. ಹಾಗೂ ಕರಾಟೆಯ ಸರ್ ಆಲ್ರೆಡಿ ಹೋದ್ರು, ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಹಾಗೂ ನನ್ನ ಎಲ್ಲ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.